ಚಿಕ್ಕಮಗಳೂರಿನಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಮಾಜದ ಕಡೆ ನಮ್ಮ ನಡೆ ಎಂಬ ಆಶಯದೊಂದಿಗೆ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಚಿಕ್ಕಮಗಳೂರು ನಗರದ ಸ್ಕೌಟ್ಸ್ ಭವನದಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ವೆಂಕಟೇಶ್ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇಂದಿಗೂ ಸಮಾಜದಲ್ಲಿ ಅಸಮಾನತೆ ಮತ್ತು ಭ್ರಷ್ಟಾಚಾರ ಮುಂದುವರೆದಿದ್ದು, ಇದರ ವಿರುದ್ಧ ಸಂಘಟಿತ ಹೋರಾಟ ಅಗತ್ಯವಾಗಿದೆ ಎಂದರು. ಅಂಬೇಡ್ಕರ್ ಅವರ ತತ್ವ ಹಾಗೂ ಆದರ್ಶಗಳನ್ನು ಪಾಲನೆ ಮಾಡಬೇಕು ಎಂದರು. ಇವತ್ತು ಸಮಾಜದ ಕಡೆ ನಮ್ಮ ನಡೆ ಅಂದ್ರೆ ಈ ದೇಶದಲ್ಲಿ ಇವತ್ತಿಗೂ ಸಹ ಅಸಮಾನತೆ, ಅಸ್ಪೃಶ್ಯತೆ, ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆಯ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅಸ್ಪೃಶ್ಯರು ಹಾಗೂ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಈ ದೇಶದಲ್ಲಿ ಸಮಾನತೆ ಸಿಗಬೇಕು ಹಾಗೂ ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕು, ಔದ್ಯೋಗಿಕವಾಗಿ ಸಮಾನತೆ ಸಿಗಬೇಕು, ರಾಜಕೀಯವಾಗಿ ಸಮಾನತೆ ಸಿಗಬೇಕು, ಸಾಮಾಜಿಕವಾಗಿ ಸಮಾನತೆ ಸಿಗಬೇಕು. ಎಲ್ಲ ರಂಗಗಳಲ್ಲೂ ಸಹ ಅಸಮಾನತೆ ತುಂಬಿ ತುಳುಕ್ತಾ ಇದೆ. ಈ ಅಸಮಾನತೆಯ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಅಂಬೇಡ್ಕರ್ ಅವರು ಎಳೆದು ತಂದ ರಥವನ್ನ ಕರ್ನಾಟಕದಲ್ಲಿ ಮುಂದಕ್ಕೆ ಎಳೆದ್ರು. ಅವರ ಸಾರಥ್ಯದಲ್ಲಿ ಹುಟ್ಟಿದಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯಾದ್ಯಂತ ಅಸಮಾನತೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ, ಸಮಾನತೆಗಾಗಿ ಹೋರಾಟ ಮಾಡ್ತಾ ಇದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಇಂದು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಏರ್ಪಡಿಸಿರೋದು ತುಂಬಾ ಸೂಕ್ತವಾದ ವಿಚಾರ ಅಂತೇಳಿ ನಾನು ಭೀಮಯ್ಯನವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಧಾನ ಉಪನ್ಯಾಸಕರಾದ ಚಂದ್ರಪ್ಪ ಅವರು ಮಾತನಾಡಿ, ಅಸಮಾನತೆಯಿಂದ ಸಮಾನತೆಯತ್ತ ಸಾಗಬೇಕು, ಸಂವಿಧಾನ ನೀಡಿರುವ ಹಕ್ಕುಗಳನ್ನು ಪಡೆದುಕೊಳ್ಳಲು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಸಂಘಟನಾ ಸಂಚಾಲಕರಾದ ನಂಜಪ್ಪ ಬಸವನಗುಡಿ ಅವರು ಮಾತನಾಡಿ, ದಲಿತ ಸಮುದಾಯದ ಹಕ್ಕುಗಳ ರಕ್ಷಣೆಗೆ
ಸಂಘಟನೆ ಒಗ್ಗಟ್ಟಿನಿಂದ ಹೋರಾಡಬೇಕು ಹಾಗೂ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಈ ಒಂದು ಸಮುದಾಯಕ್ಕೆ ನಮ್ಮ DSS ಇಂದ ಯಾಕೆ ನಾವೇನಾದ್ರೂ ಸಹಾಯ ಮಾಡಬಾರ್ದು ಅಂತ ಒಂದು ಚಿಂತನೆಯನ್ನ ಮಾಡಿದೆ. ಆಗ ಅವ್ರನ್ನೆಲ್ಲರೂ ಒಂದು ಕಡೆ ಸೇರಿಸಿ ಒಂದು ಹೋರಾಟವನ್ನ ರೂಪಿಸಿದೆ. ಅದಕ್ಕೆ ಆ ಹೋರಾಟವನ್ನ ಮಾಡಿದಾಗ ಮೊದಲು ನನ್ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಮೊದಲು ನಂಜಪ್ಪ ಬಸವನಗುಡಿ ಅವ್ರನ್ನ ಹಿಡಿದ್ರೆ ಎಲ್ಲ ಸಂಘ ಸೈಲೆಂಟ್ ಆಗ್ತಾರೆ, ಯಾರು ಬರಲ್ಲ ಅಂತ ಹೇಳಿದ್ರು. ಅದಾಗ್ಲಿಲ್ಲ. ನಾನು ಅರೆಸ್ಟ್ ಆದ್ರೂ ಪರವಾಗಿಲ್ಲ, ನನ್ನನ್ನು ನೀವತ್ತು ಒಳಗಡೆ ಹಾಕಿದ್ರು ಪರವಾಗಿಲ್ಲ, ಈ ಒಂದು ಹೋರಾಟವನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ ಜಿಲ್ಲಾ ಪ್ರಗತಿ ಪರಿಶೀಲನೆ ಸಭೆ ನಡೀತಾ ಇತ್ತು. ಆ ಸಭೆಗೆ ಕರ್ಕೊಂಡು ಹೋದೆ. ಜನನೆಲ್ಲ ಒಂದು 150 ಜನ ಬಂದರು. ಕರ್ಕೊಂಡು ಹೋಗಿ ಆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿಶ್ವನಾಥ್ ಅವರೊಂದಿಗೆ ವಾಗ್ದಾನ ಮಾಡಿ ಅವ್ರಲ್ಲಿ ಬರ್ಕೊಟ್ಟಿದ್ರು ಇವ್ರನ್ನ ಎತ್ತಂಗಡಿ ಮಾಡ್ಸಲ್ಲ ಅಂತ. ಆದ್ರೂ ಕೂಡ ಅವ್ರೊಂದು ಮಾತನ್ನ ಹೇಳಿದ್ರು, ಬಂಧುಗಳೇ ನಿಮ್ಗೆ ಎತ್ತಂಗಡಿ ಮಾಡ್ಸಲ್ಲ, ನಿಮ್ಮ ಸಂಘಟನೆಯವ್ರಿಗೆ ನಾವು ಸ್ಥಳ ಕೊಡ್ತೀವಿ ಅಂದ್ರು. ಕೊಡ್ಲಿಲ್ಲ. ಕೊನೆಗೂ ನಾವು ಹೋರಾಟಗಳನ್ನ ಹಂತ ಹಂತವಾಗಿ 15 ದಿನಗಳ ಕಾಲ ಹೋರಾಟವನ್ನ ಜಿಲ್ಲಾಧಿಕಾರಿ ಆ ಪಾರ್ಕಲ್ಲೇ ಮಾಡಿದ್ದಕ್ಕೆ ಇವತ್ತು 1040 ಮನೆಗಳು ಬಹುಮಡಿ ಕಟ್ಟಡಗಳಾಗಿದೆ. ನಮ್ಮ ತರೀಕೆರೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇದು ಸಂಘಟನೆ ಮಾಡಿ ಸರಿಯಾಗಿ 1.5 ವರ್ಷ ಕಳೆದೋಗಿದೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಮ್ಮ ಸಂಘಟನೆ ಪ್ರಾರಂಭವಾಗಿದೆ. ರಾಜ್ಯ ಸಂಚಾಲಕರಾದ ಭೀಮಯ್ಯ ಅವರು ಮಾತನಾಡಿ, ಎಲ್ಲರಿಗೂ ಮೂಲಭೂತ ಸೌಕರ್ಯ ಹಾಗೂ ಸಮಾನ ಹಕ್ಕುಗಳು ದೊರೆಯಬೇಕು. ಹಕ್ಕುಗಳನ್ನ ಹೋರಾಟದ ಮೂಲಕ ಪಡೆಯಲು ಎಲ್ಲರೂ ಸಂಘಟನೆಗೆ ಕೈಜೋಡಿಸಬೇಕು ಎಂದರು. ನಮ್ಮ ಸಮಾಜದ ಕಡೆಗೆ ನಮ್ಮ ನಡೆ ಎಂಬ ನಮ್ಮ ವಿಚಾರ ಸಂಕಿರಣವನ್ನ ಅತಿ ಯಶಸ್ವಿಯಾಗಿ ಈಗಾಗಲೇ ನೆರವೇರಿಸಿಕೊಟ್ಟಿದ್ದಾರೆ. ಈಗ ನಾನು ಅಧ್ಯಕ್ಷನಾಗಿ ನಾವು ಏನಾಗಿದೆ ಅಂದ್ರೆ ನಮ್ಮ ಸಮಾಜದ ಕಡೆಗೆ ಹೋಗ್ಬೇಕಾದ್ರೆ ಭೂಮಿಯ ಅಧಿಕಾರ ಹೊಂದಬೇಕು. ಪ್ರತಿಯೊಬ್ಬರಿಗೂ ಯಾವುದೇ ಒಬ್ಬ ವ್ಯಕ್ತಿ ಹಸುವಿನಿಂದ ಬಳಲಬಾರ್ದು. ಅವರಿಗೆ ಊಟದ ವ್ಯವಸ್ಥೆ ಆಗಬೇಕು. ಅವರಿಗೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಸಹ ಸಿಗಬೇಕು. ನಾವು ಸಮಾಜ ಏನು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದವರು ವಾಸ ಮಾಡುವಂತ ಎಲ್ಲ ಕಾಲೋನಿ, ಆಡಿ, ಊರುಗಳಿಗೆ, ಗ್ರಾಮಗಳಿಗೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ನಾವು ಕಲ್ಪಿಸಬೇಕಾಗುತ್ತೆ. ಸೇರುಗಳೇ, ನಾವು ಕಲ್ಪಿಸ್ಬೇಕಾದ್ರೆ ಮತ್ತೆ ನಾವು ಭೂಮಿಯನ್ನ ಪಡಿಬೇಕಾದ್ರೆ ನಾವು ಹೋರಾಟ ಒಂದೇ ದಾರಿ. ಯಾಕೆಂದ್ರೆ ಯಾವುದೇ ಆಳುವ ಪಕ್ಷಗಳು ನಮ್ಮಿಂದ ಓಟನ್ನ ಪಡೆದು ಅಧಿಕಾರವನ್ನ ಪಡೆದಂತ ಆಳುವ ಪಕ್ಷಗಳು ನಮ್ಮನ್ನ ಅಧಿಕಾರ ಬಂದ ನಂತರ ನಮ್ಮ ಏನು ದೊಡ್ಡ ಸಮಾಜ ಅಂತ ಹೇಳ್ತಾರೋ ಆ ಸಮಾಜವನ್ನ ಕಡೆಗಣಿಸ್ತಾರೆ. ಆ ಕಡೆಗಣಿಸ್ಲಿಕ್ಕೆ ನಾವು ನಮ್ಮ ಸಮಾಜವನ್ನ ನಾವು ಎಚ್ಚರಿಸಬೇಕಾದ್ರೆ, ನಾವು ಸರ್ಕಾರವನ್ನ ಎಚ್ಚರಿಸಬೇಕಾದ್ರೆ ಹೋರಾಟದ ಹಾದಿ ಒಂದೇ ಒಂದು ಹಾದಿ ನನ್ನ ಸ್ನೇಹಿತರೆ. ವಿಜಯಲಕ್ಷ್ಮಿ, ಶೀಲಾ ರಾಜು, ಜಗದೀಶ್, ರಮೇಶ್, ರೇಣುಕಾ, ನಸೀರಾ ಬಾನು, ಜಗದೀಶ್, ಬಸವರಾಜು, ಶಿವಕುಮಾರ್, ಸವಿತಾ, ಮಂಜುನಾಥ್, ಮೀನಾಕ್ಷಿ, ಶಿವರಾಜ್, ಗಣೇಶ್, ರಂಗಯ್ಯ ಉಪಸ್ಥಿತರಿದ್ದರು. ಅಧಿಕಾರವನ್ನ ಜಿಲ್ಲಾ ಸಂಚಾಲಕರ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾ ಇದ್ದೇವೆ. ಈಗ ಜಿಲ್ಲಾ ಸಂಚಾಲಕರಾದ ಭೀಮಯ್ಯರವರು ನೋಡಿ. ಜೈ 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 ಭೀಮಯ್ಯ ಅವರ ಹೋರಾಟಕ್ಕೆ, ಭೀಮಯ್ಯ ಅವರ ಹೋರಾಟಕ್ಕೆ. ಥ್ಯಾಂಕ್ ಯು.